ನಮಸ್ತೆ ಎಲ್ಲರಿಗೂ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ಒಂದೊಂದು ಟೈಮು ನೀವು ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಾ, ಅದನ್ನು ಯಾವ ಥರ ಯೂಸ್ ಮಾಡೋದು, ಒಂದೊಂದು ಆ್ಯಪ್ನ ಯೂಸ್ ಮಾಡ್ಬೇಕಾದ್ರೆ ಯಾವ ಥರ ಯೂಸ್ ಮಾಡೋದು ಏನು ಅನ್ನೋದು ನಿಮಗೆ ಗೊತ್ತಾಗ್ತಿರಲ್ಲ. ನೀವು ಅವಾಗ ಏನು ಮಾಡ್ತೀರಾ, ಫ್ರೆಂಡಿಗೆ ಫೋನ್ ಮಾಡ್ತೀರಾ, ನೀವೇನೋ ಹೇಳ್ತಿರ್ತೀರಾ, ಫ್ರೆಂಡ್ ಏನೋ ಅರ್ಥ ಮಾಡ್ಕೊತಾ ಇರ್ತಾರೆ. ಸೊ ಇದನ್ನು ಈಗ ಅವಾಯ್ಡ್ ಮಾಡ್ಬೋದು. ಈಗ ವಾಟ್ಸಪ್ಪಲ್ಲಿ ಹೊಸ ಫೀಚರ್ ಬಿಟ್ಟಿದೆ. ನೀವೇನು ಮಾಡ್ತಾ ಇರ್ತೀರಾ ಅನ್ನೋದು ನಿಮ್ಮ ಸ್ಕ್ರೀನ್ನ ನೀವು ಫ್ರೆಂಡ್ ಜೊತೆ ಶೇರ್ ಮಾಡ್ಬೋದು. ಅದನ್ನು ಯಾವ ಥರ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲು ನಾವೇನು ಮಾಡಬೇಕಾಗತ್ತೆ, ಮೊದಲು ವಾಟ್ಸಪ್ಪಿಗೆ ಹೋಗಬೇಕಾಗತ್ತೆ. ವಾಟ್ಸಪ್ಪಿಗೆ ಹೋಗಿ ಆ ವ್ಯಕ್ತಿಗೆ ನಾವು ಕಾಲ್ ಮಾಡಬೇಕು ಅಂತೀವೋ ಆ ವ್ಯಕ್ತಿ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ನಾವು ವೀಡಿಯೋ ಕಾಲ್ನ ಮಾಡಬೇಕಾಗತ್ತೆ. ಫಸ್ಟು ನಾನು ಯಾರಿಗೋ ಕಾಲ್ ಮಾಡಬೇಕು ಅಂತಿದ್ದೀನಿ, ಆ ವ್ಯಕ್ತಿನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ವೀಡಿಯೋ ಬಟನ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಆ ವ್ಯಕ್ತಿ ಕಾಲ್ ರಿಸೀವ್ ಮಾಡೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಒಂದ್ಸಲಿ ಆ ವ್ಯಕ್ತಿ ಕಾಲ್ ರಿಸೀವ್ ಮಾಡಿದ ಕೂಡಲೇ ನಾವು ಇಲ್ಲಿ ಅವರು ರಿಸೀವ್ ಮಾಡಿದ್ಮೇಲೆ ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಬಾಟಮಲ್ಲಿ ಏನೇನೋ ಐಕಾನ್ಗಳು ಕಾಣ್ತಾ ಇದೆ, ಅದರಲ್ಲಿ ನಾವು ಒಂದನೇದಲ್ಲ ಎರಡನೇ ಐಕಾನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದು ಸ್ಟಾರ್ಟ್ ಶೇರಿಂಗ್ ಅಂತ ಒಂದು ಆಪ್ಷನ್ ಕೇಳುತ್ತೆ. ಅದು ಕೇಳಿದ ಕೂಡಲೇ ನಾವು ಓಕೆ ಅಂತ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ನಾವಿಲ್ಲಿ ನಮ್ಮ ಸ್ಕ್ರೀನಲ್ಲಿ ಏನು ಮಾಡ್ತಾ ಇರ್ತೀವಿ ಅದೆಲ್ಲ ಆ ವ್ಯಕ್ತಿ ಸ್ಕ್ರೀನಲ್ಲಿ ಕಾಣ್ತಾ ಹೋಗುತ್ತೆ. ನೋಡಿ, ಅವ್ರು ರಿಸೀವ್ ಮಾಡಿದ ಕೂಡಲೇ ನಾವೇನು ಸ್ಕ್ರಾಲ್ ಮಾಡ್ತಾಯಿದ್ದೀವಿ, ನಾವು ಯಾವ ಆ್ಯಪ್ ಓಪನ್ ಮಾಡ್ತಾಯಿದ್ದೀವಿ ಅದೆಲ್ಲ ಆ ಸ್ಕ್ರೀನ್ ವ್ಯಕ್ತಿಗಳಲ್ಲಿ ಕಾಣಿಸ್ತಾ ಹೋಗುತ್ತೆ. ಇದರಿಂದ ಆ ವ್ಯಕ್ತಿ ಕರೆಕ್ಟಾಗಿ ನಿಮ್ಮ ಸ್ಕ್ರೀನಲ್ಲಿ ಏನಾಗ್ತಾಯಿದೆ ಅಂತ ಆ ವ್ಯಕ್ತಿ ಆರಾಮಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಮತ್ತು ನಿಮಗೆ ಅದೇ ಥರ ಸಜೆಷನ್ ಸಹ ಕಾಣ್ತಾ ಹೋಗ್ಬೋದು. ನೋಡಿ, ನಾನು ಇವಾಗ ಒಂದು ಏನೋ ಬ್ರೌಸರ್ ಓಪನ್ ಮಾಡಿದ್ದೀನಿ, ಏನೇನೋ ಚಿತ್ರ ಬರ್ತಿದೆ, ಅದು ಆ ವ್ಯಕ್ತಿ ಸ್ಕ್ರೀನಲ್ಲೂ ಕಾಣಿಸ್ತಾ ಇದೆ. ಏನೋ 1 ಸೆಕೆಂಡ್ ಅಥವಾ ಅರ್ಧ ಸೆಕೆಂಡ್ ಡಿಲೇ ಇರ್ಬೋದು. ಸೊ ಇವಾಗ ನಾನಿಲ್ಲಿ ಸ್ಟಾಪ್ ಮಾಡಿದ್ದೀನಿ. ಆ ವ್ಯಕ್ತಿ ಏನಾದ್ರು ಶೇರ್ ಸ್ಕ್ರೀನ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿನೂ ಸಹ ಅದೇ ಥರ ಎರಡನೇ ಬಟನ್ ಕ್ಲಿಕ್ ಮಾಡಿ ಶೇರ್ ಅಂತ ಇರುತ್ತೆ, ಸ್ಟಾರ್ಟ್ ನೌ ಅಂತ ಇರುತ್ತೆ. ಈಗ ಏನಾಗುತ್ತೆ, ಆ ವ್ಯಕ್ತಿ ಮೊಬೈಲಲ್ಲಿ ಯಾವ ಸ್ಕ್ರೀನ್ ಇರುತ್ತೋ ಅದು ನನ್ನ ಮೊಬೈಲಲ್ಲಿ ಕಾಣಿಸ್ತಾ ಹೋಗುತ್ತೆ. ಇದೇ ಥರ ಉಪಯುಕ್ತ ಮಾಹಿತಿಗಾಗಿ ನಮ್ಮ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್ ಬಾಯ್.